ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸೋಲಾರ್ ಪಂಪ್ ಸೆಟ್ಟನ್ನು ಪಡೆಯಲು ಇದೊಂದು ಸುವರ್ಣಾವಕಾಶ. ಇದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ. ಈಗಾಗಲೇ PM ಕುಸುಮ್ ಯೋಜನೆಯಡಿ ಸೋಲಾರ್ ಪಂಪ್ ಸೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿರುವ ಎಲ್ಲ ರೈತರು ಗಮನಿಸಿ. 1 ವರ್ಷದ ಹಿಂದೆ ಸೋಲಾರ್ ಪಂಪ್ ಸೆಟ್ಗಾಗಿ ಅರ್ಜಿಯನ್ನು ಹಾಕಿರ್ತಕ್ಕಂತಹ ಎಲ್ಲ ರೈತರಿಗೂ ಇದೊಂದು ಬಿಗ್ ಅಪ್ಡೇಟ್. ಏನಪ್ಪ ಅಂತ ಅಂದರೆ KRDL ವೆಬ್ಸೈಟ್ ಕಡೆಯಿಂದ ಈಗ ವೆಂಡರ್ ಸೆಲೆಕ್ಷನ್ಗೆ ಆಪ್ಷನನ್ನು ಬಿಟ್ಟಿದ್ದಾರೆ. ಹಾಗಾಗಿ 25,000ಕ್ಕೂ ಹೆಚ್ಚು ಜನರಿಗೆ ಈ ಸುವರ್ಣಾವಕಾಶವನ್ನು ಒದಗಿಸಿಕೊಡ್ತಿದ್ದಾರೆ. ಎಲ್ಲ ರೈತರು ತಮಗೆ ಲೋಕಲಲ್ಲಿ ಭಾಳ ಅವೈಲಬಲ್ ಇರತಕ್ಕಂತಹ ಯಾವುದಾದ್ರೂ ಒಬ್ಬ ವೆಂಡರನ್ನು ಸೆಲೆಕ್ಟ್ ಮಾಡಿ ಅವರ ಕಡೆಯಿಂದ ಸೋಲಾರನ್ನು ಅಳವಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದ್ದು, ಎಲ್ಲ ರೈತರು ಸಹ ತಮ್ಮ ಮೊಬೈಲ್ ನಂಬರಿನ ಮೂಲಕ ಯಾವ ರೀತಿ ವೆಂಡರನ್ನು ಸೆಲೆಕ್ಷನ್ ಮಾಡಬೇಕು ಅನ್ನೋ ವಿಷಯವನ್ನು ಈಗ ತಿಳ್ಕೊಳ್ಳೋಣ. ಯಾರೂ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಸರಿಯಾಗಿ ವಿಡಿಯೋದಲ್ಲಿರುವಂತಹ ವಿಷಯಗಳು ಅರ್ಥ ಆಗಲ್ಲ. ವೆಂಡರ್ ಸೆಲೆಕ್ಷನ್ ಮಾಡೋದಕ್ಕೆ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ಸೌರಮಿತ್ರ ಅಂತ ಹೇಳಿ ಟೈಪ್ ಮಾಡಿ, ನಂತರದಲ್ಲಿ ಆ ವೆಬ್ಸೈಟ್ ಓಪನ್ ಆಗ್ತದೆ. ಅದರಲ್ಲಿ ನಿಮಗೆ ಗ್ರೀನ್ ಕಲರ್ನಲ್ಲಿ ವೆಂಡರ್ ಸೆಲೆಕ್ಷನ್ ಕಾಂಪೊನೆಂಟ್ B ಅಂತೇಳಿರ್ತದೆ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿದ ನಂತರ OTP ಕೇಳುತ್ತೆ. OTPಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ ಕೇಳುತ್ತೆ. ಆ ವೆರಿಫೈ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ ಯಾವ ಮೊಬೈಲ್ ನಂಬರ್ ಅಂತ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಂತಹ ಮೊಬೈಲ್ ನಂಬರನ್ನು ಇದು ಕೇಳುತ್ತೆ. ಅದನ್ನು ಕೊಟ್ಟಾಗ ಅದು ಓಪನ್ ಆಗುತ್ತೆ ಅಪ್ಲಿಕೇಶನ್ ಓಪನ್ ಆದ ನಂತರದಲ್ಲಿ ನೀವು ಗಮನಿಸ್ಬೋದು, ನೀವು ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿದ್ದಂತಹ ಎಲ್ಲ ಡೀಟೇಲ್ಸ್ ಸಹ ಓಪನ್ ಆಗುತ್ತೆ. ನಂತರ ಇಲ್ಲಿ ಸ್ಟಾರ್ ಮಾರ್ಕ್ ಇರ್ತಕ್ಕಂತಹ ಎಲ್ಲ ಕಾಲಮ್ಸನ್ನು ನೀವು ಫಿಲ್ ಮಾಡಬೇಕಾಗ್ತದೆ. ಮೊದಲನೇದಾಗಿ ನೋಡಿ, ನಿಮ್ಮ ಆಧಾರ್ನ 4 ಡಿಜಿಟ್ ನಂಬರನ್ನು ಕೇಳುತ್ತೆ. ನಂತರದಲ್ಲಿ ಯಾವ ಡಿಸ್ಟಿಕ್ ಅಂತ ಕೇಳುತ್ತೆ. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ನಿಮ್ಮದು ಯಾವ ತಾಲೂಕು ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಹೋಬಳಿಯನ್ನು ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಹೋಬಳಿಯ ನಂತರ ಯಾವ ಒಂದು ಹಳ್ಳಿ ಅಂತ ಕೇಳ್ತದೆ, ಅದನ್ನು ಸೆಲೆಕ್ಟ್ ಮಾಡಿ. ಅದು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಪಿನ್ ಕೋಡನ್ನು ಕೇಳುತ್ತೆ. ಪಿನ್ ಕೋಡನ್ನು ಎಂಟರ್ ಮಾಡಿ. ಅಡ್ರೆಸ್ಸಲ್ಲೇ ಮೇಲ್ಗಡೆ ಎಲ್ಲ ಎಂಟ್ರಿ ಮಾಡೋದ್ರಿಂದ ಮ್ಯಾಂಡ್ರೇಟ್ ಏನಿಲ್ಲ, ಬೇಕಿದ್ರೆ ಎಂಟ್ರಿ ಮಾಡ್ಬೋದು. ನಂತರದಲ್ಲಿ ನಿಮಗೆ ಮತ್ತೆ ಅದೇ ರೀತಿ ಆಪ್ಷನನ್ನು ಕೇಳುತ್ತೆ. ಅದರಲ್ಲಿ ನೀವು ತಾಲೂಕನ್ನು ಸೆಲೆಕ್ಟ್ ಮಾಡಿ, ಹೋಬಳಿಯನ್ನು ಸೆಲೆಕ್ಟ್ ಮಾಡಿ, ನಂತರದಲ್ಲಿ ವಿಲೇಜನ್ನು ಅಥವಾ ಹಳ್ಳಿ ಅಥವಾ ಊರನ್ನು ಸೆಲೆಕ್ಟ್ ಮಾಡಿ, ಪಿನ್ ಕೋಡನ್ನು ಎಂಟರ್ ಮಾಡಿ. ನಂತರ ನೀವು ಅಪ್ಲೈ ಮಾಡಬೇಕಾದ್ರೆ ಕೊಟ್ಟಿದ್ದಂತಹ ಜಮೀನಿನ ಸರ್ವೆ ನಂಬರನ್ನು ಎಂಟ್ರಿ ಮಾಡಿ. ಅದು ಎಂಟರ್ ಆದ ನಂತರ ನೀವು ನಿಮ್ಮ KEBಯ ಡಿವಿಷನ್ ಮತ್ತು ಸಬ್ ಡಿವಿಷನನ್ನು ಎಂಟ್ರಿ ಮಾಡಿ. 3, 5, 7.5 ಮತ್ತು 10 HP ಮೋಟಾರ್, ಇದರಲ್ಲಿ ನೀವು ಯಾವುದನ್ನು ಬೇಕು ಅಂತಿರೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಆನಂತರದಲ್ಲಿ ಆ ಸೆಲೆಕ್ಟ್ ಮಾಡಿದ HP ಆಧಾರದ ಮೇಲೆ ದುಡ್ಡು ನಿಗದಿ ಆಗ್ತದೆ. ಈ 3 HP ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ DC ಮೋಟರು, ಅದರಲ್ಲಿ ಏನು ಚೇಂಜಸ್ ಇಲ್ಲ, ಅದೇ ಸೆಲೆಕ್ಟ್ ಆಗಿರುತ್ತೆ. ನಂತರದಲ್ಲಿ ನಿಮ್ಮ ಪಂಪ್ ಸೆಟ್ಟು ಸರ್ಫೇಸಾ ಅಥವಾ ಸಬ್ಮರ್ಸಿವಾ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಮೋಟ್ರು ಬಾವಿ ಒಳಗೆ ಬಿಡ್ತಕ್ಕಂಥದ್ದ ಅಥವಾ ಮೇಲ್ಗಡೆ ಇಡ್ತಕ್ಕಂಥದ್ದ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಆನಂತರ ನೀವು ಆ ಬೋರ್ವೆಲ್ನ ಅಗಲವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಂಚಲ್ಲಿ. ನಂತರ ಆ ಬೋರ್ವೆಲ್ನಲ್ಲಿ ನೀರು ಎಷ್ಟಕ್ಕೆ ಇದೆ ಅನ್ನೋದನ್ನು, ಅದರ ಡೆಪ್ತನ್ನು ಅಡಿಯಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆನಂತರದಲ್ಲಿ ಆ ಬೋರ್ವೆಲ್ನ ಒಟ್ಟು ಆಳವನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದನ್ನು ಸರಿಯಾದ ರೀತಿ ಸೆಲೆಕ್ಟ್ ಮಾಡಿ. ಏಕೆಂದರೆ ನೀವು ಎಷ್ಟಕ್ಕೆ ಸೆಲೆಕ್ಟ್ ಮಾಡ್ತೀರೋ ಅಷ್ಟಕ್ಕೆ ನಿಮಗೆ ಪೈಪ್ ಆಗಲಿ ಅಥವಾ ವೈರ್ ಆಗಲಿ ಎಲ್ಲವನ್ನು ಕಳಿಸ್ತಾರೆ. ಹಾಗಾಗಿ ಇನ್ನು ನೀವು ಯಾವ ರೀತಿಯಾದಂತಹ ಇರಿಗೇಷನನ್ನು ಬಳಸ್ತೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಎಷ್ಟು HP ಎಷ್ಟು ದುಡ್ಡಾಗುತ್ತೆ ಅಂತ ನೋಡೋದಾದರೆ 3 HP ನೀವು ಸೆಲೆಕ್ಟ್ ಮಾಡಿದ್ರೆ 44,827 ರೂಪಾಯಿ ಅಮೌಂಟನ್ನು ನೀವು ಕಟ್ಟಬೇಕಾಗ್ತದೆ. ಅದೇ ರೀತಿ 5 HP ನೀವೇನಾದರೂ ಸೆಲೆಕ್ಟ್ ಮಾಡಿದ್ರೆ
58,509 ರೂಪಾಯಿನ ಕಟ್ಟಬೇಕಾಗ್ತದೆ. ಅದೇ ರೀತಿ ನೀವು 7.5 HP ಸೆಲೆಕ್ಟ್ ಮಾಡಿದ್ರೆ 81,817 ರೂಪಾಯಿಯನ್ನು ನೀವು ಕಟ್ಟಬೇಕಾಗ್ತದೆ. ಅದೇ ರೀತಿ 10 HP ಏನಾದರೂ ನೀವು ಸೆಲೆಕ್ಟ್ ಮಾಡಿದ್ರೆ ಅಮೌಂಟು 1,81,911 ರೂಪಾಯಿನ ನೀವು ರೈತರ ಪಾಲಾಗಿ ಕಟ್ಟಬೇಕಾಗ್ತದೆ. ನಂತರ ನಿಮಗೆ ವೆಂಡರ್ ಸೆಲೆಕ್ಷನ್ ಆಪ್ಷನ್ ಬರ್ತದೆ. ಈ ವೆಂಡರ್ಸು ತುಂಬ ಜನ ಬರ್ತಾರೆ. ಅದರಲ್ಲಿ ನಿಮಗೆ ಅನುಕೂಲವಾಗಿರ್ತಕ್ಕಂತಹ ಒಬ್ಬ ವೆಂಡರ್ನ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಶಕ್ತಿ ಪಂಪ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಬೇಕು, ಯಾವುದು ನಿಮಗೆ ಅನುಕೂಲವಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರದಲ್ಲಿ ನೀವು ಒಂದು RTC ಕಾಪಿಯನ್ನು ಜೊತೆಗೆ ಒಂದು ಗೌರ್ಮೆಂಟ್ ವೆರಿಫೈಡ್ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ನೀವು ಲಾಸ್ಟ್ ಡೇದಾಗಿ ಅದನ್ನು ಅಪ್ಲಿಕೇಶನನ್ನು ಓಕೆ ಮಾಡಬೇಕಾಗತ್ತೆ. ಆನಂತರ ಮತ್ತೊಂದು OTP ನಿಮ್ಮ ಮೊಬೈಲ್ ನಂಬರ್ಗೆ ಬರ್ತದೆ. ಆ OTPಯನ್ನು ಎಂಟ್ರ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಮುಂದಿನ ಹಂತಕ್ಕೆ ಹೋಗ್ತದೆ. ಹಾಗಾಗಿ ಈ ಕೆಲಸವನ್ನು ಬಹಳ ಬೇಗ ಮಾಡಿ. ಎಲ್ಲ ರೈತರಿಗೂ ಸೋಲಾರ್ ಪಂಪ್ಸೆಟ್ ಸಿಗಲಿ ಅಂತ ಸೋಲಾರ್ ಪಂಪ್ಸೆಟ್ಗೆ ಕುರಿತಂತೆ ಏನೇ ಡೌಟ್ಗಳಿದ್ರೂ ಸಹ ಎಲ್ಲ ಡೌಟ್ಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಆ ವಿಡಿಯೋವನ್ನು ಎಲ್ಲರೂ ತಪ್ಪದೆ ನೋಡಿ. ನಿಮಗೆ ಇರ್ತಕ್ಕಂತಹ ಎಲ್ಲ ಸೋಲಾರ್ ಬಗ್ಗೆ ಇರ್ತಕ್ಕಂತಹ ಡೌಟ್ಗಳು ಕ್ಲಿಯರ್ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್